ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಬಂದೀನಿ ನಮ್ಮ ಏರಿಯಾದ ಸಿದ್ದಪ್ಪ ಅಜ್ಜನ ಮಠಕ್ಕೆ. ಭಾರಿ ಫೇಮಸ್. ಸ್ಪೆಷಲಿ ಇದು ಉಣಕಲ್ ಕಡೆ ಮೇನ್ ರೋಡ್ ಕಡೆ ಒಂದೈತಿ. ನಮ್ಮ ಏರಿಯಾದ ರಾಜನಗರ ಕಡೆ ಒಂದೈತಿ. ಇದು ಆ್ಯಕ್ಚುಲಿ ಯಾರಿಗೂ ಭಾಳ ಜನಕ್ಕೆ ಗೊತ್ತಿಲ್ಲ. ಈಗ ಇಲ್ಲಿ ಸ್ವಲ್ಪ ಫೇಮಸ್ ಆಗೈತಿ. ಆ್ಯಕ್ಚುಲಿ ಈ ಅಜ್ಜಂದು ಪವಾಡ ಏನಪ್ಪ ಅಂದ್ರೆ, ಇಲ್ಲಿ ಯಾರ್ಯಾರು ಏನೇನು ಬಂದು ಬೇಡ್ಕೊಂಡಾರಲ್ಲ ಅವರೆಲ್ಲ ಖರೇನೂ ಆಗೈತಿ. ಹಂಗೆ ಇವ್ರು ಒಂದು ಲೈನ್ ಹೇಳ್ಯಾರಂತ, ಬಂದವರು ಹಂಗೆ ಇರಲಿ, ಏನೋ ಇವರೊಂದು ಲೈನ್ ಹೇಳ್ಯಾರ, ಇದ್ದವ್ರು ಹಂಗೆ ಇರಲಿ, ಬಂದವ್ರು ಉದ್ಧಾರ ಆಗಲಿ ಅಂತ. ಅದು ಆ್ಯಕ್ಚುಲಿ ನನಗೂ ಖರೆ ಅನಿಸ್ತೈತಿ, ಇನ್ನು ಮೇಲಿನ ಜನಗೂ ಖರೆ ಅನಿಸ್ತೈತಿ. ನೋಡ್ರಿ ಬರ್ರಿ, ನಿಮ್ಗೆ ಒಳಗೆ ತೋರಿಸ್ತೇನೆ ಅಂತ ಆ್ಯಕ್ಚುಲಿ ಏನೇನೈತಿ, ಏನೇನು ನಡೆದೈತಿ, ಯಾವ ದೇವ್ರ ಅದಾರ ಇಲ್ಲ ಅಂತಂದು. ಈ ಸಿದ್ದಪ್ಪನ ಗುಡಿಗೆ ಬಂದ್ರೆ ನಿಮ್ಗೆ ಎಲ್ಲೂ ಹೋಗ್ಬೇಕಂತ ಅನ್ನೋದು ಚಾನ್ಸೇ ಇಲ್ಲ. ಅಂದ್ರೆ ಐ ಮೀನ್ ಬೇರೆ ಗುಡಿಗೆ ಹೋಗಿ ಬೇರೆ ದೇವ್ರಿಗೆ ಹೋಗ್ಬೇಕಂತಂದ್ರೆ ಇದು ನಮ್ಮ ಸಿದ್ದಪ್ಪನ ದೇವಸ್ಥಾನದ ಗರ್ಭಗುಡಿ. ಫೈನ್. ಇಲ್ಲಿ ನೋಡ್ರಿ ಎಷ್ಟು ಚಂದ ಲೈನ್ಸ್ ಹಾಕ್ಯಾರ. ನೀವು ಯಾವಾಗಾರ ಬಂದ್ರೆ ಈ ಗುಡಿಗೆ ತಪ್ಪದನ್ನ ವಿಸಿಟ್ ಮಾಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ನವಗ್ರಹನೂ ಐತಿ. ನಿಮಗೆ ಏನಪ್ಪ ಎಲ್ಲಿ ಹೋಗಬೇಕು, ಮತ್ತು ನವಗ್ರಹಕ್ಕೆ ಬೇರೆ ಹೋಗಬೇಕು, ಮತ್ತು ಕಾಳಿಕಾದೇವಿಗೆ ಬೇರೆ ಹೋಗಬೇಕು ಅನ್ನೋಂಗೆ ಇಲ್ಲೇ ಇಲ್ಲ. ಇಲ್ಲಿ ಒಂದು ಸರಿ ಇಲ್ಲಿ ಬಂದು ಏನೇನು ಬೇಡ್ಕೊತೀರಿ, ಏನರ ನೀವು ವ್ರತ ಮಾಡಿದ್ರಿಲ್ಲ, ಅದು ಡೆಫಿನೆಟ್ಲಿ ನಿಮ್ಮದು ಕಂಪ್ಲೀಟ್ ಆಗಿ ಹೊಳ್ಳಿ ನೀವು ಇಲ್ಲಿ ಬಂದು ಮತ್ತು ನಮಸ್ಕಾರ ಮಾಡಿ ಇಲ್ಲೇ ಡೈಲಿ ಬರೋಂಗೆ ಮಾಡ್ಕೊತಾನೆ ದೇವ್ರು. ಆ ಥರ ಒಂದು ಶ್ರೇಷ್ಠ ದೇವಸ್ಥಾನ ರೀ ಇದು. ನೋಡಿರಿ, ಎಲ್ಲ ದೇವರು ಇಲ್ಲೇ ಅದಾವ. ಸುತ್ತಮುತ್ತ ಎಲ್ಲ ತೋರಿಸ್ತೇನೆ ನೋಡಿ ನಿಮ್ಗೆ. ಫೈನಲಿ ನಿಮಗೆಲ್ಲ ತೋರಿಸಿದೆ. ಮೇನ್ ಏನಪ್ಪ ಅಂದ್ರೆ ಬಸವಣ್ಣ ದೇವರು. ನೋಡ್ರಿ, ಹೀಗೆಲ್ಲ ಈ ಗುಡಿ ಒಳಗೆ ಎಷ್ಟು ವರ್ಷದಿಂದ ಕಾಪಾಡ್ಕೊಂಬಂದಾರಂದ್ರೆ ಹೇಳೋಕ್ಕಾಗಿಲ್ಲ. ಅದು ನೋಡ್ರಿ ಮೇನ್. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸೊ ಈ ಥರ ಒಂದೆಲ್ಲ ಗುಡಿ ಆಯ್ತು, ದೇವ್ರದ ಒಂದು ಸತ್ತ ನಡೆಯೋ ಒಂದು ಇದು ಎಲ್ಲ ಐತಿಲ್ಲಿ. ಫೈನಲಿ ನಿಮ್ಗೆ ಫುಲ್ಲು ತೋರಿಸ್ತೀನಿ. ಹಿಂಗೆ ಹಿಂಗೆ ಹಿಂಗೆ